ಹಲೋ ಮ್ಯಾಜಿಕ್ ಕೋಡ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಏನಾಗಿದೆ ನೋಡೋಣ ಬನ್ನಿ. ಭೂಮಿ ಮಾತಿನಿಂದ ಸಂಗೀತ ಎಚ್ಚರಗೊಳ್ತಿದ್ದಾಗೇನೆ ಎಲ್ರೂ ಮಾತಾಡಿಸ್ಲಿ. ಎಲ್ರು ಎಷ್ಟೊಂದು ಸರ್ಗೋಗಿದ್ದೀರಾ, ನಾನು ಏನಾದ್ರು ಆಗ್ಬಿಡ್ತೀನಿ ಅಂತನಾ. ಅಜಿತ ಬಾರೋ ಇಲ್ಲಿ ಅಂತ ಹೇಳ್ಕೊಳ್ತಾರೆ. ಅಮ್ಮ ಅಂತ ಅಳ್ತಾಳೆ. ಅನಂತರ ಡಾಕ್ಟರ್ ಬಂದು ಇಷ್ಟು ಎಮೋಷನಲ್ ಆಗ್ಬೇಡಿ, ಸ್ವಲ್ಪ ಕೇರ್ಫುಲ್ ಆಗಿದೆ ಅಂತ ಅಂದಾಗ, ಅಮ್ಮ ನಿಮ್ಗೆ ಏನು ಆಗಿಲ್ಲ ಕಣ, ಮತ್ತೆ ನಚ್ಚನು ಕೂಡ ಹಾಗೆ ಅಂತಾನೆ. ಹಾಗಂತಿದ್ದಾಗನೇ ಎಲ್ರನ್ನೂ ಒಬ್ಬೊಬ್ಬರನ್ನ ಮಾತಾಡ್ಸಿದ್ಮೇಲೆ, ಭೂಮಿ ಯಾಕೆ ಅಷ್ಟು ದೂರ ನಿಂತಿದೀಯಾ, ಬಾ ಭೂಮಿ ಅಂತ ಇಬ್ರು ಕೈಯಲ್ಲಿ ಕೈ ಇಟ್ಟು ನಿಮ್ಮಿಬ್ರು ಹಿಂಗೆ ನೋಡ್ಬೇಕು ಅಂತ ಅನ್ಸುತ್ತೆ ಕಣೋ ಅಂತಾರೆ. ಸರಿ ಎಲ್ಲ ಆದ್ಮೇಲೆ ಇದೆಷ್ಟೊಂದು ಸ್ವರ್ಗಿದ್ದೀರಿ ನೀವು ಅಂತ ಗಂಡನು ಅಂತಾರೆ. ಎಲ್ರು ಭೂಮಿನ ಕರ್ಕೊಂಡು ಅಜಿತ ಈಚೆಗೆ ಬರ್ತಿದ್ದಾಗನೇ ಸತ್ಯನ ಹೋಗು ಅಂತ ಹೇಳಿ ಸನ್ನೆ ಮಾಡ್ತಾರೆ. ಶ್ರವಣ್ ಈಚೆಗೆ ಬರ್ತಾರೆ. ಎಲ್ರು ಒಬ್ಬೊಬ್ಬ ಹಿಂದೆ ಶುರು ಮಾಡ್ತಾರೆ. ಅಂದ್ರೆ ಶ್ರವಣದನಕ್ಕ ಭಾವ ಒಂದು ಕಾಫಿನೂ ಕೂಡ ಕುಡ್ದಿಲ್ಲ, ಒಂಚೂರು ಕಾಫಿ ಕುಡ್ಸ್ಕೊಬರ್ತೀನಿ ಆಗ್ಬೋದಾ, ಆಯ್ತು ಅಂತ ಹೇಳ್ತಾರೆ. ಎಲ್ಲ ಒಬ್ಬೊಬ್ಬರಾಗ ಹೊರಗೆ ಬರ್ತಾರೆ. ಹೊರಗೆ ಬಂದ್ಮೇಲೆ ಅಜಿತ ಬೇಕಾದ ಡ್ರಾಮಾ ಶುರು ಮಾಡ್ತಾನೆ. ಎಲ್ಲ ನಿನ್ನಿಂದನೇ ಆಗಿದ್ದು, ಒಂದು ಕ್ಷಣ ಮುಂದೆ ಇರ್ಬೇಡ, ಹೊರಟೋಗೋದ್ಮೇಲೆ ಹೊರಟೋಗು, ನಡೀತಾ ಇರು ಅಂತ ಹೇಳಿ ಆಚೆಗೆ ನುಗ್ತಾನೆ. ಶ್ರವಣ ಯಾಕೆ ನುಗ್ತೀಯಾ, ಅವಳನ್ನ ಯಾಕೆ ಕಳಿಸ್ತೀಯ, ಅವಳು ಏನಕ್ಕೆ ಹೋಗ್ಬೇಕು ಅಂದ್ರೆ, ಅಪ್ಪ ನಾನು ಹೇಳ್ತೀನಿ ಕೇಳು, ಇವ್ರದ್ದು ನಿಜವಾದ ಮದ್ವೆನೇ ಅಲ್ಲ. ಅಷ್ಟರಲ್ಲಿ ಪಲ್ಲವಿ ಅಕ್ಕ ಒಂದು ಪೇಪರ್ ತಗೊಬರ್ತಾರೆ. ಅದೇನದು ಪೇಪರು, ಅದು ದೇವ್ರ ಮನೆ ಹತ್ರ ಸಿಕ್ತು, ಕ್ಲೀನ್ ಮಾಡ್ತಾ ಇದ್ದೆ, ಕೊಡು ಇಲ್ಲಿ ಅಂತೇಳಿ ಈಸ್ಕೊಳ್ತಾಳ ಅವಳು. ಅಪ್ಪ ಇವ್ರದ್ದು ನಿಜವಾದ ಮದ್ವೆನೇ ಅಲ್ಲ, ಕಾಂಟ್ರಾಕ್ಟ್ ಮದ್ವೆ, ನೋಡಿ ಬೇಕಿದ್ರೆ ಅಂತ ಹೇಳಿ ಪೇಪರ್ ಕೊಡ್ತಾಳೆ. ಪೇಪರ್ ಕೊಟ್ಮೇಲೆ ಶ್ರವಣ ಹೋಗ್ಬಿಟ್ಟು ಏನಿದೆ ಇದರಲ್ಲಿ ಹೇಳು, ಯಾರು ಶಶಿಕುಮಾರ್ ಅನ್ನೋಂಥವ್ರಿಗೆ ಮದ್ವೆಗೆ, ಕಾಂಟ್ರಾಕ್ಟ್ ಮದ್ವೆಗೆ ಸೈನ್ ಹಾಕಿದ್ದಾರೆ, ಭೂಮಿನ ಅಜಿತನಿಗೆ. ಅಪ್ಪ ಇಲ್ಲ, ನನ್ನ ಅತ್ತೆಗೆ ಮುಂದೆ ಇದನ್ನ ಓದಿ ಹೇಳಿದ್ಮೇಲೆ ಅತ್ತೆ ಪ್ರಜ್ಞೆ ತಪ್ಪಿದ್ದು, ಅವ್ರು ಕೋಮ ಹೋಗಿದೆ. ಹಿಂಗೆ ಆಂದ್ರ ರಾಮನಿಗೆ ರೇಗತ್ಬಿಡ್ತದೆ. ಅಲ್ಲ ಎಂತ ಪಾಪಿನೇ ನೀನು, ಶ್ರವಣ್ ಹೋಟೆಲ್ ಇಂಥ ಮಗಳು ಹುಟ್ಟಿದೀಯಲ್ಲ, ಅಲ್ಲ ಹೋಗಿ ನೀನು ಅಂತ ಸೀರಿಯಸ್ ವಿಚಾರ ಹೇಳ್ತಾರ. ಅದಕ್ಕೆ ಸತ್ಯನ ಹೇಳ್ತಾರೆ, ಹೌದು ಇದು ಇಬ್ರು ಒಪ್ಪಂದದ ಮದ್ವೆಗೆ ಸಹಿ ಹಾಕಿದ್ರು, ಇವರಿಬ್ರು ಕೂಡ. ಅಶ್ವಿನಿನೇ ಕಾರಣ ಇದಕ್ಕೆಲ್ಲ, ಸಂಗೀತಮ್ಮ ಕೋಮ ಹೋಗ್ಬೇಕಾದ್ರೆ ಇವಳೇ ಕಾರಣ, ಎಲ್ರು ಬೈತಾರೆ. ಆದ್ರ ಶ್ರವಣ್ ಒಡೆಯೋದೊಂದು ಬಾಕಿ, ನನ್ನ ಮಗಳು ಅಂತ ಸುಮ್ಮನಿದ್ದೀನಿ. ನಾಚಿಕೆ ಆಗುತ್ತೆ. ನೋಡಿ ಇಲ್ಲಿ ಏನಿದೆ ಇದೊಳಗೆ, ಇಲ್ಲಪ್ಪ ನಿಜಕ್ಕೂ ಹೌದು ಒಪ್ಪಂದದ ಮದ್ವೆ. ಅದಕ್ಕೆ ಸತ್ಯನ ಅಂತಾರೆ, ಎಷ್ಟು ದ್ವೇಷ ನಿನ್ಗೆ, ಯಾಕೆ ಭೂಮಿ ಅಜಿತನ ಮೇಲೆ ಅಷ್ಟೊಂದು ದ್ವೇಷ, ಅವ್ರೇನ್ ಮಾಡಿದಾರೆ ನಿನ್ಗೆ ಹೇಳು. ಇಲ್ಲ ಅವಳೇ ಕೊಟ್ಟಿದ್ದು ನನಗೆ, ಅವಳು ಕೊಟ್ಲಾ, ಹೌದಾ, ಹಾಗಾದ್ರೆ ನೀನ್ ನಿಮ್ಮ ಅಪ್ಪನ ಮೇಲೆ ಪ್ರಮಾಣ ಮಾಡು ಅಂತಿದ್ದಾಗನೇ ಅವ್ಳು ರಿವರ್ಸ್ ಹೊಡೆಯೋಕೆ ಶುರು ಮಾಡ್ತಾರೆ. ಹಂಗಾದ್ರೆ ಇವ್ರು ಅಜಿತ ಮತ್ತೆ ಭೂಮಿನ ಪ್ರಮಾಣ ಮಾಡ್ಲಿ ರಾಮಣ್ಣನ ಮೇಲೆ, ನಾನು ನಿಜವಾಗ್ಲೂ ಕೂಡ ಮದ್ವೆ ಆಗಿ ಕಾಂಟ್ರಾಕ್ಟ್ ಮದ್ವೆ ಅಲ್ಲ ಅಂತ. ಶ್ರವಣ್ ಇದ್ದವರು, ಅಜಿತ ಯಾಕೆ ಇಷ್ಟೊಂದು ಅನುಮಾನ, ಬಂದ್ಬಿಡು ಇದು ಆಗ್ಬಿಡ್ಲಿ ಅದು ಕೂಡ, ಅಂದ್ರೆ ಈ ಪಾಪಿ ದೇವಿಯನ್ನು ತಪ್ಪಿಸ್ಕೋಬೇಕಲ್ಲ, ಆಗ್ಬಿಡ್ಲಿ ಇಬ್ರು ಪ್ರಮಾಣ ಮಾಡಿ ಅಂತಾಳೆ. ಅದಕ್ಕೆ ಇವ್ರು ಅಶ್ವಿನಿನು ಅಂತಾಳೆ. ಅಶ್ವತಿ ಫೋನ್ ಬರ್ತಿದ್ದಾಗೇನೆ, ರೀ ಸಾಗರ್ ಬೇಗ ಬನ್ರಿ ಇಬ್ರು ಲೇಡಿ ಪೊಲೀಸ್ ಕರ್ಕೊಂಡು ಅಂತಾಳೆ. ರಾಮಣ್ಣ ಇದು ಯಾಕೋ ಲೇಡಿ ಪೊಲೀಸು ಪ್ರಮಾಣ ಮಾಡ್ಬಾರೋ, ಕ್ಲಿಯರ್ ಆಗ್ಲಿ ಶ್ರವಣನು ಅಂತಾರೆ. ಅಪ್ಪ ಅದೆಲ್ಲ ನೋಡು, ಈ ರಾಣ ತಪ್ಪಿಸ್ಕೊಂಡಿರೋದು, ಅದಕ್ಕೆ ನಮ್ಮ ಮೇಲಧಿಕಾರಿಗಳು ನಂಗೆ ಅದೆಲ್ಲ ಗೊತ್ತಿಲ್ಲ, ರಾಣ ಹಿಡಿಸ್ಕೋಬ ಅಂತ ಇದ್ದಾರೆ. ಆದ್ರೆ ರಾಣ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾನೆ, ನನಗ್ ಗೊತ್ತಿದೆ ಎಲ್ಲಿದ್ದಾನೆ ಅನ್ನೋದು. ಇವಳು ಇದಾಳಲ್ಲ, ಇವಳು ನಿಜವಾದ ನಿಮ್ಮ ಮಗಳಲ್ಲ. ಇವಳು ರಾಣನ್ಗೆ ಇಬ್ರು ಹೆಣ್ಮಕ್ಳುಗಳು, ಸಾಕ್ಷಿ ರಾಣ ಗೊತ್ತೇ ಇದೆ. ಇನ್ನು ಎರಡನೇ ಅವಳು ಇವಳೆ ಅಶ್ವಿನಿ ರಾಣ. ನೋಡಿ ಅಲ್ಲಿ ಫೋಟೋನ, ಸಾಕ್ಷಿ ಕೇಳ್ತಿರಲ್ವಾ ಅಂತೇಳಿ ಕೊಡ್ತಾರೆ. ಅಂತ ಸಾಕ್ಷಿ ಜೊತೆಗೆ ಇವರಿಬ್ರು ಕೂಡ ಬಾಂಡಿಂಗ್, ಅಕ್ಕ ತಂಗಿಯರ ಬಾಂಡಿಂಗ್ ಹೆಂಗಿದೆ ನೋಡಿ, ಹಂಗೆ ನೋಡ್ತಾರೆ. ಇವ್ಳು ಹೋಗ್ಬಿಟ್ಟು, ಅಪ್ಪ ನಿಜಕ್ಕೂ ಹಿಡಿದ್ಬಿಟ್ಟು ಈಗ ಮಾಡಿದಾರಪ್ಪ, ಇದ್ರಲ್ಲಿ ನಂದೇನು ಇಲ್ಲಪ್ಪ, ನಿಮ್ ಮಗಳೇ ಅಂತ ಅಂತಾರೆ. ಅಂತಿದ್ದಂಗೆ, ಹೌದಾ ಹಿಡಿದು ಮಾಡಿದೀನಿ ಹಾಗಾದ್ರೆ ಅಂತ ಹೇಳಿ ಅವನು ಚೆನ್ನಾಗಿ ದಬಾಯಿಸ್ತಿದ್ದಾಗೇನೆ ಇಲ್ಲಿ ಶ್ರವಣ್ ಪ್ರಜ್ಞೆ ತಪ್ಪಿರ್ತಾರೆ. ಎಲ್ಲ ಕವರ್ತಿ ಪಾಪಿ ದೇವಿಯನ್ನು ಎಲ್ಲಿ ನನ್ನ ಮೇಲೆ ಬಂದ್ಬಿಡ್ತದೋ ಅಂತೇಳಿ ಇವಳನ್ನ ಎಸ್ಕೇಪ್ ಮಾಡಿಸ್ಬಿಡ್ತಾಳೆ. ಹೋಗು ಹೊಚ್ಚಗೆ ಅಂತ ಕಳಿಸ್ಬಿಡ್ತಾಳೆ. ಅಷ್ಟರಲ್ಲಿ ಸತ್ಯನ ನೋಡ್ಬಿಟ್ಟು ಅಜಿತ ಹೋಯ್ತಾ ಇದ್ಕೊಂಡು ಅವಳು ಕಳ್ಳಿ ಅಶ್ವಿನಿ ಅಂತ ಅಂತಾರೆ. ಹಿಂದ್ಗಡೆ ಓಡೋಗ್ತಾನೆ ಅಜಿತ, ಅವಳನ್ನ ಟ್ರ್ಯಾಪ್ ಮಾಡೋಕ್ಕೋಸ್ಕರ, ಹಿಡ್ಕೊಳ್ಳೋಕ್ಕೋಸ್ಕರ. ಪಾಪ ಶ್ರವಣ್ಗೆ ಬಹಳ ನೋವಾಗುತ್ತೆ ಇದರಿಂದ. ಒಬ್ಬ ಪೊಲೀಸ್ ಆಫೀಸರ್ ಆಗಿ ಅಷ್ಟು ಎಮೋಷನಲ್ಗೆ, ಅಲ್ಲ ಮನುಷ್ಯ ಸಹಜವಾದಂತಹ ಗುಣ ಪಾಪ, ಆದ್ರೂ ಕೂಡ ಒಂದಷ್ಟು ಎಮೋಷನಲ್ ಜಾಸ್ತಿಯಾಗಿ ತಗೊಳ್ತಾರೆ ಪಾಪ. ಆದ್ರೂ ಎಲ್ಲೋ ಒಂದ್ ಕಡೆ ಅವ್ರಿಗೆ ಆ ಆಘಾತನ ತಡೆಯೋಕ್ಕಾಗೋದಿಲ್ಲ. ಒಂದ್ ಕಡೆ ಶಾರದಾ ಮಗಳು ಸಿಕ್ಕಿದ್ಲು ಅಂತ ಅಂದ್ರೆ ಪಾಪಿ ಹಿಂಗ್ ಮಾಡ್ಬಿಟ್ಟಂತ ಅಂತೇಳಿ, ಅದೇವೇನಿ ಅಂತ ಖತರ್ನಾಕ್ ಅಂದ್ರೆ ಎಲ್ಲಿ ಅವಳ ಮೈ ಮೇಲೆ ಬರುತ್ತೋ ಇನ್ನೆಲ್ಲ ಕಾದಿದೆ. ಇನ್ನು ಹಂತವಾಗಿ ಅಮ್ಮ ಮಗಳು ಕೂಡ ಲಾಕ್ ಆಗೋಗ್ತಾರೆ. ಇವಳು ಓಡೋಗ್ತಾಳೆ. ಸತ್ಯನ ಯಾವಾಗ ಅಂತಾರೋ ಅಜಿತ ಬಿಡೋದಿಲ್ಲ.
ಹಿಂದೆನೆ ಓಡೋಗ್ತಾನೆ. ಹಿಂದೆನೆ ಓಡೋಗ ಅಂತೂ ಇಂತೂ ಬಿಡೋದಿಲ್ಲ, ಅಂತೂ ಇಂತೂ ಇವಳನ್ನ ಹಿಡಿದು ಜೈಲ್ಗೆ ಹಾಕೋದಂತೂ ಸತ್ಯ. ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.